ಹಿಂದೂ ಧರ್ಮದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಸೂರ್ಯೋದಯಕ್ಕೂ ಸುಮಾರು 1.5 ಗಂಟೆ ಮೊದಲು ಆರಂಭವಾಗುವ ಈ ಪವಿತ್ರ ಸಮಯವನ್ನು ದೇವತೆಗಳ ಅನುಗ್ರಹ ದೊರೆಯುವ ಕಾಲವೆಂದು ಪರಿಗಣಿಸಲಾಗಿದೆ. ಅನೇಕ ಋಷಿಗಳು, ಮುನಿಗಳು ಮತ್ತು ಸಾಧಕರು ಈ ಸಮಯದಲ್ಲೇ ಧ್ಯಾನ, ಜಪ, ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡುತ್ತಿದ್ದರು. ಈ ಕಾರಣದಿಂದಲೇ ಬ್ರಾಹ್ಮಿ ಮುಹೂರ್ತವನ್ನು ಜೀವನದಲ್ಲಿ ಶುಭ ಮತ್ತು ಯಶಸ್ಸನ್ನು ತರುವ ಅಮೂಲ್ಯ ಸಮಯವೆಂದು ಹೇಳಲಾಗಿದೆ. ಕೆಲವರಿಗೆ ಯಾವುದೇ ಅಲಾರಾಂ ಇಲ್ಲದಿದ್ದರೂ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಣ್ಣು ತೆರೆಯುತ್ತದೆ. ಇದು ಕೇವಲ ಯಾದೃಚ್ಛಿಕ ಘಟನೆ ಅಲ್ಲ ಎಂದು ಹಲವರು ನಂಬುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ನೀವು ಸಹಜವಾಗಿ ಎಚ್ಚರಗೊಳ್ಳುತ್ತಿದ್ದರೆ ನಿಮ್ಮ ಮನೆ ದೇವರು ಅಥವಾ ಕುಲದೇವತೆ ನಿಮಗೆ ವಿಶೇಷ ಸಂದೇಶ ನೀಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಅರ್ಥವನ್ನು ಹೊಂದಿರಬಹುದು. ಮನೆ ದೇವರು ಎಂದರೆ ಕುಟುಂಬವನ್ನು ರಕ್ಷಿಸುವ ಮತ್ತು ಮಾರ್ಗದರ್ಶನ ನೀಡುವ ದೈವಿಕ ಶಕ್ತಿ. ನಮ್ಮ ಪೂರ್ವಜರು ಆರಾಧಿಸುತ್ತಿದ್ದ ದೇವತೆಗಳು ಕುಟುಂಬದ ಮೇಲೆ ಸದಾ ಕೃಪೆ ಕಾಪಾಡುತ್ತಿರುತ್ತಾರೆ ಎಂದು ನಂಬಲಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮನಸ್ಸು ಅತ್ಯಂತ ಶಾಂತವಾಗಿರುತ್ತದೆ. ಈ ಸಮಯದಲ್ಲಿ ದೈವಿಕ ಶಕ್ತಿಗಳ ಪ್ರಭಾವ ಹೆಚ್ಚು ಇರುವುದರಿಂದ ದೇವರ ಸೂಚನೆಗಳನ್ನು ಅರ್ಥಮಾಡಿಕೊಳ್ಳಲು ಇದು ಸೂಕ್ತ ಸಮಯವೆಂದು ಹೇಳುತ್ತಾರೆ. ನೀವು ಈ ಸಮಯದಲ್ಲಿ ಎಚ್ಚರವಾದಾಗ ಮನಸ್ಸಿನಲ್ಲಿ ಅನಿರೀಕ್ಷಿತವಾಗಿ ಒಳ್ಳೆಯ ಆಲೋಚನೆಗಳು ಮೂಡಬಹುದು. ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳು ಮನಸ್ಸಿಗೆ ಬರಬಹುದು. ಹಲವು ದಿನಗಳಿಂದ ಕಾಡುತ್ತಿದ್ದ ಗೊಂದಲಗಳಿಗೆ ಉತ್ತರ ಸಿಗಬಹುದು. ಇಂತಹ ಅನುಭವಗಳು ದೇವರ ಕೃಪೆಯ ಸಂಕೇತಗಳೆಂದು ಧಾರ್ಮಿಕ ಗ್ರಂಥಗಳು ವಿವರಿಸುತ್ತವೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾಗುವುದು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ ಎಂಬ ಸೂಚನೆಯಾಗಿಯೂ ಇರಬಹುದು. ದೇವರು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಯಲು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಜೀವನದ ಗುರಿಯತ್ತ ಸಾಗಲು ಪ್ರೇರೇಪಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲವೊಮ್ಮೆ ಈ ಸಮಯದಲ್ಲಿ ಕಣ್ಣು ತೆರೆದ ಕೂಡಲೇ ದೇವರ ಹೆಸರು ನೆನಪಾಗುವುದು, ದೇವಸ್ಥಾನದ ಗಂಟೆಯ ಶಬ್ದ ಕೇಳಿದ ಅನುಭವವಾಗುವುದು ಅಥವಾ ಮನಸ್ಸಿನಲ್ಲಿ ಭಕ್ತಿ ಭಾವನೆ ಹೆಚ್ಚಾಗುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇವು ದೈವಿಕ ಶಕ್ತಿಯ ಉಪಸ್ಥಿತಿಯನ್ನು ಸೂಚಿಸುತ್ತವೆ ಎಂದು ಅನೇಕರು ನಂಬುತ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾದಾಗ ಮತ್ತೆ ಮಲಗುವುದಕ್ಕಿಂತ ಕೆಲವು ನಿಮಿಷ ಧ್ಯಾನ ಅಥವಾ ಜಪ ಮಾಡುವುದು ಉತ್ತಮ. ಓಂ ಗಾಯತ್ರಿ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡಬಹುದು. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು ಶೀಘ್ರ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ. ಜೊತೆಗೆ ಮನಸ್ಸು ಮತ್ತು ದೇಹ ಎರಡೂ ಚೈತನ್ಯದಿಂದ ತುಂಬುತ್ತವೆ. ಆಯುರ್ವೇದದ ಪ್ರಕಾರವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ. ಈ ಸಮಯದಲ್ಲಿ ಗಾಳಿ ಶುದ್ಧವಾಗಿರುತ್ತದೆ, ಪ್ರಾಣಶಕ್ತಿ ಹೆಚ್ಚಾಗಿರುತ್ತದೆ. ಬೆಳಗಿನ ನಡಿಗೆ, ಯೋಗ ಮತ್ತು ಪ್ರಾಣಾಯಾಮ ಮಾಡಿದರೆ ದೇಹಕ್ಕೆ ಉತ್ತಮ ಆರೋಗ್ಯ ದೊರೆಯುತ್ತದೆ. ಆದ್ದರಿಂದ ಇದು ಕೇವಲ ಆಧ್ಯಾತ್ಮಿಕವಾಗಿಯೇ ಅಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಅಮೂಲ್ಯ ಸಮಯವಾಗಿದೆ. ಆದರೆ ಪ್ರತಿಯೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದನ್ನು ಅಲೌಕಿಕ ಘಟನೆ ಎಂದು ಪರಿಗಣಿಸಬಾರದು. ಕೆಲವೊಮ್ಮೆ ನಮ್ಮ ದೈಹಿಕ ಗಡಿಯಾರ, ಜೀವನ ಶೈಲಿ ಅಥವಾ ನಿದ್ರೆಯ ಕ್ರಮದ ಕಾರಣದಿಂದಲೂ ಇದು ಸಂಭವಿಸಬಹುದು.
ಆದರೂ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಜವಾಗಿ ಎಚ್ಚರವಾಗುತ್ತಿದ್ದರೆ ಅದನ್ನು ದೇವರ ಕೃಪೆಯ ಒಂದು ಅವಕಾಶವೆಂದು ಭಾವಿಸಿ, ನಿಮ್ಮ ಮನೆ ದೇವರು ನಿಮಗೆ ಆಶೀರ್ವಾದ, ಮಾರ್ಗದರ್ಶನ ಮತ್ತು ಹೊಸ ಚೈತನ್ಯವನ್ನು ನೀಡಲು ಕರೆಯುತ್ತಿದ್ದಾರೆ ಎಂಬ ಭಕ್ತಿ ಭಾವದಿಂದ ದಿನವನ್ನು ಆರಂಭಿಸಿ. ಪ್ರಾರ್ಥನೆ, ಧ್ಯಾನ ಮತ್ತು ಸತ್ಕಾರ್ಯಗಳ ಮೂಲಕ ಆ ದೈವಿಕ ಸಂದೇಶವನ್ನು ಸ್ವೀಕರಿಸಿದರೆ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.